ಹಳೆಯಂಗಡಿ ಕೈತಾಲ್ದ ಮಧ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಸುರತ್ಕಲ್ ಘಟಕದ ವತಿರ್ದು ವನ ಮಹೋತ್ಸವವನ್ನು ಆಚರಿಸಾಯಿರು. ಜಿಲ್ಲಾ ಗೃಹರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ವನ ಮಹೋತ್ಸವದ ಪರಿಸರ ಸಂರಕ್ಷಣೆ ಒಟ್ಟಿಗೆ ಮಾರಕ ಸೀಕ್ಲಿನ ತಡೆಯಲು ಸಾಧ್ಯವನ್ನು ತೆರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವತಿಯಿಂದ ಇವತ್ತು ಸುರತ್ಕಲ್ ಘಟಕದ ಸಹಾಯದೊಂದಿಗೆ ವನ ಮಹೋತ್ಸವ ಕಾರ್ಯಕ್ರಮ ಮತ್ತು ಆಯುಷ್ ಇಲಾಖೆಯಿಂದ ಕೊಡಮಾಡುವಂತಹ ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಯನ್ನು ನಮ್ಮ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡುವ ಗೃಹರಕ್ಷಕರಿಗೆ ಹಂಚುವಂಥ ಕೆಲಸ ಮತ್ತು MCFನಿಂದ ಕೊಟ್ಟಂತಹ ಸ್ಯಾನಿಟೈಸರನ್ನು ನಮ್ಮ ಗೃಹರಕ್ಷಕರಿಗೆ ಉಚಿತವಾಗಿ ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ಸುರತ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಗೃಹರಕ್ಷಕರು ಕೆಲಸ ಮಾಡುವಾಗ ಸ್ಯಾನಿಟೈಸರ್ ಬಳಸಬೇಕು, ದೇಹದ ಸ್ವಚ್ಛತೆ, ಕೈಗಳ ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕು, ಸಮಾಜವನ್ನು ರಕ್ಷಿಸುವಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಈ ಔಷಧಿಗಳನ್ನು ನಿಮ್ಮ ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಆಯುಷ್ ಇಲಾಖೆಯಿಂದ ಕೊಟ್ಟಿರುವುದನ್ನು ನಿಮಗೆ ನೀಡಿರುವಂಥದ್ದು. 3 ತಿಂಗಳ ಕಾಲ ನೀವು ಔಷಧಿಗಳನ್ನು ತೆಗೆದುಕೊಳ್ಳಿ, ಸಮಾಜವನ್ನು ರಕ್ಷಿಸುವಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,000 ಹೋಮ್ ಗಾರ್ಡ್ಸ್ ಇದ್ದಾರೆ. ಪ್ರತಿಯೊಬ್ಬ ಹೋಮ್ ಗಾರ್ಡ್ಗಳಿಗೂ ಒಂದು ಗಿಡದಂತೆ ನಡುವ ಒಂದು ಕಾರ್ಯಕ್ರಮ ನಾವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ವರ್ಷವೂ ಸಹ ಎಲ್ಲ ಗೃಹರಕ್ಷಕರು ಮನೆಗೊಂದು ಮರ ಎನ್ನುವ ಹಾಗೆ ಪ್ರತಿ ಗೃಹರಕ್ಷಕರು ಒಂದು ಗಿಡ ನೆಡುವಂಥ ಒಂದು ವಿಶೇಷ ಅಭಿಯಾನವನ್ನು ನಾವು ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಈ ವರ್ಷವೂ ಅಷ್ಟೇ. ಇವತ್ತು ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ವ ಇದರ ವಠಾರದಲ್ಲಿ ನಾವು ಇವತ್ತು ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಊರ ಹಿರಿಯರ ಜೊತೆ ಸೇರಿ ಮಾಡ್ತಾ ಇದ್ದೇವೆ. ಈ ಗಿಡ ನಡುವುದರ ಜೊತೆಗೆ ಗಿಡವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳಿಕೊಳ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಇಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳ ಸುರತ್ಕಲ್ ಘಟಕದ ವತಿಯಿಂದ ಇವತ್ತು ವನ ಮಹೋತ್ಸವ ಮತ್ತು ಸ್ಯಾನಿಟೈಸರ್ ಅದು ವಿತರಣಾ ಈ ಕಾರ್ಯಕ್ರಮದಲ್ಲಿ ಬಹುಶಃ ಇವರ ಬಗ್ಗೆ ನಾನು ಕೇಳಿದ್ದೆ, ಮುರಳಿ ಮೋಹನ್ ಚಿಂತವರು ವತಿಯಿಂದ ಇವತ್ತು ಇಲ್ಲಿ ವನ ಮಹೋತ್ಸವ ಆಚರಣೆ ಮಾಡಲಾಗಿದೆ. ಬಹುಶಃ ಕೊರೋನಾ-19 ಪೊಲೀಸ್ ಇಲಾಖೆ ಯಾವ ರೀತಿ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ, ಅದರ ಜೊತೆ ಗೃಹ ರಕ್ಷಕ ದಳ ಬಹಳ ಉತ್ತಮ ಮಟ್ಟವಾಗಿ ವಾರಿಯರ್ಸ್ ಆಗಿ ಕೆಲಸ ಮಾಡಿತ್ತು. ಹಾಗಾಗಿ ಇವತ್ತು ಇಲ್ಲಿ ಅವರ ತಂಡ ವನ ಮಹೋತ್ಸವ ಆಚರಿಸ್ತಾ ಇದೆ. ಈ ಗಿಡ ನೆಟ್ಟದನ್ನು ಬಹುಶಃ ನಾವು ಶಾಲೆಯ ವತಿಯಿಂದ ಒಳ್ಳೆಯ ರೀತಿಯಲ್ಲಿ ಅದನ್ನು ಬೆಳೆಸಿ ಒಂದು ಮಾದರಿಯಾಗಿ ಮಾಡುವ ಯೋಜನೆ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ವನ ಮಹೋತ್ಸವವನ್ನು ಹಮ್ಮಿಕೊಂಡದಕ್ಕಾಗಿ ಗೃಹ ರಕ್ಷಕ ದಳಕ್ಕೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದೆಯೂ ಅವರ ಸೇವೆ ನಿರಂತರವಾಗಿ ಇದೇ ರೀತಿ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಗೌರವಾನ್ವಿತ ಗೃಹ ರಕ್ಷಕ ದಳದ ಅಧೀಕ್ಷಕರಾದಂತಹ ಇಂತಾರು ಡಾಕ್ಟರ್ ಮುರಳಿ ಮೋಹನ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೂ ಈ ಕೊರೋನಾ ಮಹಾಮಾರಿಯ ವಿರುದ್ಧ ಜೀವದ ಅಂಗನ್ನು ತೊರೆದು ಇಷ್ಟು ದಿನಗಳವರೆಗೂ ಥರ ಹೋರಾಡಿದಂತಹ ಎಲ್ಲ ಗೃಹ ರಕ್ಷಕ ಸಿಬ್ಬಂದಿಯವರಿಗೂ ಈ ಸಂದರ್ಭದಲ್ಲಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಗೆ ಇವತ್ತು ವನ ಮಹೋತ್ಸವ ಅಂತೇಳಿ ಗಿಡ ಕೊಟ್ಟಿದ್ದೀರಿ, ಬಹಳಷ್ಟು ಸಂತೋಷ. ಮುಂದೆಯೂ ಕೂಡ ನಿಮ್ಮ ಈ ಒಂದು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೀಲಿ. ಹಾಗೆ ನಾನು 96ರಲ್ಲಿ ಗೃಹ ರಕ್ಷಕನಾಗಿದ್ದೆ. ಡಾಕ್ಟರ್ ಶಿವಪ್ರಸಾದ್ ರೈ ಅವರ ಜೊತೆಗೆ ಕೆಲಸ ಮಾಡಿದ ಅನುಭವ ಇದೆ. ಆಗ ಅಂತೇಳಿದರೆ ನಮಗೆ 60 ರೂಪಾಯಿ ಇದ್ದದ್ದು. ಆ ಸಂದರ್ಭದಲ್ಲಿ ನಮಗೆ ಅದು ಜೀವನ ನಡೀಲಿಕ್ಕೆ ಸಾಕಾಗಲಿಲ್ಲ, ಆದ್ದರಿಂದ ಅದನ್ನು ತೊರೆಯಬೇಕಾಯಿತು. ಆದರೆ ಇವತ್ತು ಖುಷಿ ಆಗ್ತಾ ಇದೆ ನೋಡಿ, ಗೃಹ ರಕ್ಷಕದ ಒಳ್ಳೆಯ ನಾನು ಭಾಳಷ್ಟು ಪೇಪರ್ನಲ್ಲಿ ಓದ್ತಾ ಇದ್ದೇನೆ, ಡಾಕ್ಟರ್ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿದ್ದೇನೆ. ಆದ್ದರಿಂದ ಈ ಒಂದು ಸಂದರ್ಭ ಇವತ್ತು ನಮ್ಮ ಒಗ್ಗೂಡಿಸಿದ್ದು ಮಧ್ಯ ದಕ್ಷಿಣ ಕನ್ನಡ ಪಂಚಾಯತ್ ಶಾಲೆಯಲ್ಲಿ
ನಾನು ಒಬ್ಬ ಅಧ್ಯಕ್ಷನಾಗಿ ಹಾಗೂ ನಮ್ಮ ಈ ಶಾಲೆಗೆ ಬೇಕಾಗಿ ಅತಿ ಉತ್ಸಾಹದಿಂದ ದುಡಿತಿರುವಂಥ ಪುಷ್ಪರಾಜ್ ಶೆಟ್ಟರು ಹಾಗೂ ಕೃಷ್ಣಮೂರ್ತಿ ಅವರು ಮತ್ತು ಹಿರಿಯರಾದಂಥ ವಿಠಲ್ ಶೆಟ್ಟರು ಹಾಗೂ ನಮ್ಮ ಸಹ ಶಿಕ್ಷಕರು ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಆದರೆ ಈಗ ಇನ್ನಷ್ಟು ಸ್ವಲ್ಪ ದಿನಗಳಲ್ಲಿ ಶಾಲೆ ಪ್ರಾರಂಭ ಆಗಲಿಕ್ಕಿದೆ ಅಂತೇಳಿ ಮೊನ್ನೆ ನಮ್ಮ ಪ್ರಾರಂಭ ಆಗಬೇಕು. ಆದರೆ ಮಕ್ಕಳ ಹಿತದೃಷ್ಟಿಯಿಂದ ಸ್ವಲ್ಪ ಇದಾಯಿತು. ಮಕ್ಕಳೆಲ್ಲ ಇರ್ತಿದ್ರೆ ಈಗ ಬಹಳಷ್ಟು ಇನ್ನಷ್ಟು ಖುಷಿ ಆಗ್ತಿತ್ತು. ಇನ್ನು ಮಕ್ಕಳು ಈ ಶಾಲೆಯಲ್ಲಿ ಶಾಲೆ ಪ್ರಾರಂಭ ಆದಾಗ ನೀವು ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮಗೆ ಒದಗಿಸಿಕೊಡ್ಬೇಕಂತ ಹೇಳ್ತಾ ನಿಮ್ಗೆಲ್ರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಅಧ್ಯಕ್ಷನಾಗಿಕೊಂಡು ಶುಭ ಹಾರೈಸ್ತೇನೆ. ಮುಂದೆಗೂ ನಿಮ್ಮ ಕಾರ್ಯಗಳು ನಮ್ಮ ಜೊತೆ ಇರಲಿ ಅಂತ ಬೇಡಿಕೊಳ್ತೇನೆ. ಚೇಳೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಪುಷ್ಪರಾಜ್ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಶ್ರೀ ಭಗವಾನ್, ವಿದ್ಯಾನಿಧಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಕೃಷ್ಣಮೂರ್ತಿ ಭಟ್, ಸದಸ್ಯರು ಶ್ರೀ ವಿಠಲ್ ಶೆಟ್ಟಿ, ಶಾಲಾ ಶಿಕ್ಷಕರು ಶ್ರೀ ಹರೀಶ್ ಇಂಚತಿ ಪ್ರಮುಖರು ಪಾಲ್ಪಡೆದಿದ್ದರು.